ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ನಾವು ಈ ವರ್ಷದ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಜನರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಕೂಡ. ಈ ಹಿಂದಿನ ವರ್ಷಗಳಿಗಿಂತ ಹೆಚ್ಚು ಜನ ಕೂಡ ಈ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಜನ ಭಾಗವಹಿಸಿದ್ದಾರೆ. ಪೇಟೆ ಸವಾರಿ, ರಥದ ಸೇವೆ ಜೊತೆಗೆ ಪುಣ್ಯಸ್ಥಾನಕ್ಕೆ ಹೋಗುವಾಗಲೂ ಕೂಡ ಈ ಹಿಂದಿನ ವರ್ಷದಿಂದ ಒಂದು 3 ಪಟ್ಟು ಹೆಚ್ಚು ಜನ ಈ ಜಾತ್ರೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ನಾವು ಕೂಡ ಜನರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು, ಅನ್ನ ಸಂತರ್ಪಣೆ ಇರ್ಬೋದು, ಪ್ರಸಾದ ಕೊಡುವಲ್ಲಿ ಇರ್ಬೋದು, ದೇವಸ್ಥಾನಕ್ಕೆ ಹೊರಗಡೆ ನಮ್ಮ ಉಳ್ಳಾಲ್ತಿ ಭೇಟಿಗೆ ಬರುವಾಗ, ರಥ ಸೇವೆ ನಡೆಯುವಾಗ ಎಲ್ಲ ಕಡೆಗಳು ಕೂಡ ಯಾವುದೇ ರೀತಿಯ ನುಗ್ಗಳು ಆಗದ ರೀತಿಯಲ್ಲಿ ಜನರಿಗೆ ಯಾವ ರೀತಿ ದೇವರ ದರ್ಶನ ಮಾಡಿ ಹೋಗಬೇಕು ಆ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿ ವ್ಯವಸ್ಥಿತ ರೀತಿಯಾಗಿ ಮಾಡಿದೆ. ನಾನು ಇವತ್ತು ಮಾಧ್ಯಮದವರನ್ನು ಕರೆದ ಉದ್ದೇಶ ಏನಂತ ಹೇಳಿದರೆ, ಇಷ್ಟು ವ್ಯವಸ್ಥಿತವಾಗಿ ಮಾಡಿದರೂ ಕೂಡ ನಾವು ಅಲ್ಲಿ ಒಂದು ಹಳೆಯ ಕಟ್ಟಡವನ್ನು ಕೆಡವಿದ ಆರೋಪ ನಮ್ಮ ಮೇಲೆ ಬರ್ತಾ ಇದೆ. ನಾವು ಈ ಕಟ್ಟಡವನ್ನು ಭಕ್ತಾದಿಗಳು ಬಂದು ಕೆಡವುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಅದನ್ನು ಬೇಡ ಅಂತ ಕೂಡ ಹೇಳಿಲ್ಲ. ಯಾಕಂತ ಹೇಳಿದರೆ, ಉಳ್ಳಾಲ್ತಿ ಪ್ರತಿ ವರ್ಷ ಬರುವಾಗ, ಕಳೆದ ವರ್ಷ ಉಳ್ಳಾಲ್ತಿ ಮಹಾಲಿಂಗೇಶ್ವರ ದೇವರ ಭೇಟಿಗೆ ಬರುವಾಗ ಭಾರೀ ಕಷ್ಟದಲ್ಲಿ ಅಲ್ಲಿ ಬಂದು ಆ ದೇವರನ್ನು ನಾವು ಕೆಳಗಡೆ ಹಿಡ್ಕೊಂಡು ಬಂದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸುಮಾರು 9 ಫೀಟ್ ಇರುವಂಥ ಜಾಗದಲ್ಲಿ ಸುಮಾರು 30-35 ಸಾವಿರ ಜನ ಬರಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಕಳೆದ ವರ್ಷ ಒಂದು 5-6 ಸಾವಿರ ಜನ ಇದ್ದದ್ದು. ಈ ವರ್ಷ ಅಂತೂ 30 ಸಾವಿರ ಜನ ಅಂದಾಜು ಅಲ್ಲಿ ಸೇರುವಂಥ ವ್ಯವಸ್ಥೆಗಳು ಆಗಿದೆ. ನಾವು ಏನು ಈ ಜಾಗದ ಮಾಲಕರಿದ್ದಾರೆ, ಅವರ ವಕೀಲರು ಯಾರಿದ್ದಾರೆ, ಅವರ ಪರವಾಗಿ ವಾದ ಮಾಡುವವರು ಮತ್ತು ನಗರಸಭೆಯ ಪರದಲ್ಲಿ ವಾದ ಮಾಡುವವರ ಹತ್ರ ವಿಚಾರವನ್ನು ತಿಳ್ಕೊಂಡು, ಈ ಹಿಂದೆ PWDಯಿಂದ ಅದನ್ನು ಡೆಮೊಲಿಷ್ ಮಾಡಬೇಕು ಅಂತ ಫಿಟ್ನೆಸ್ ಸರ್ಟಿಫಿಕೇಟು, ಅದು ನಾಟ್ ಫಿಟ್ ಫಾರ್ ಸ್ಟೇ ಅಂತ ಕೊಟ್ಟಿದ್ದಾರೆ. ನಗರಸಭೆ ಅಲ್ಲಿರುವಂಥ 3 ಕಟ್ಟಡಗಳನ್ನು ಈಗಲೇ ಸೀಜ್ ಮಾಡಿ ಇಟ್ಕೊಂಡಿದೆ. ಆನಂತರ ಈ ಜಾಗದ ಏನು ಮಾಲಕತ್ವಕ್ಕೆ ಇವಾಗಲೂ ಕೂಡ ಕೋರ್ಟಲ್ಲಿ ಕಾನೂನು ಹೋರಾಟಗಳು ನಡೀತಾ ಇದೆ. ಅದು ಸುಪ್ರೀಂ ಕೋರ್ಟ್ವರೆಗೆ ಏರಿದೆ. ಆದರೆ ಪ್ರಸ್ತುತ ಹೋರಾಟ ಮಾಡುವವರು ಕೂಡ ಅಲ್ಲಿ ಇರುವಂಥ ಬಿಲ್ಡಿಂಗನ್ನು ತೆರವುಗೊಳಿಸಬೇಕು ಅಂತ ಕೋರ್ಟಲ್ಲಿ ಅಫಿಡವಿಟ್ಗಳನ್ನು ಸಲ್ಲಿಸಿದ್ದಾರೆ. ನಾವು ಅವರ ವಕೀಲರ ಮುಖಾಂತರ ಮಾತಾಡಿ ಅವರ ಗಮನವನ್ನು ತಂದು, ನಮಗೆ ಬೇರೆ ಇಲ್ಲ, ಅವರು ಕಳೆದ ವರ್ಷ ಅದಕ್ಕೆ ಒಂದು ಕಬ್ಬಿಣದ ಬೀಮನ್ನು ಇನ್ನೂ ಕೆಳಗಡೆ ಅಳವಡಿಸುವಂಥ ಕೆಲಸವನ್ನು ಮಾಡಿದರು. ಅದನ್ನು ತೆಗೆಯುವ ಪ್ರಯತ್ನ ಮಾಡುವಾಗ ಒಂದು ಅಂಗಡಿ ಹೋಗಿದೆ. ನಾವು ಏನು ಅವರ ಜಾಗದಲ್ಲಿ ಯಾವ ಇಂಟ್ರೆಸ್ಟ್ಗಳು ಇಲ್ಲ. ಆದರೆ ಕೆಲವು ಮಾಧ್ಯಮದಲ್ಲಿ, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರು ದರ್ಪವನ್ನು ತೋರಿಸ್ತಾ ಇದ್ದಾರೆ, ಅಹಂಕಾರವನ್ನು ತೋರಿಸ್ತಾರೆ, ಆ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ಆರೋಪಗಳನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ಅವರ ಜಾಗದ ಮೇಲೆ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ಗಳು ಇಲ್ಲ. ಅವರು ಮೊನ್ನೆ ತಾನೇ ನನಗೆ ಫೋನ್ ಮಾಡಿ ಅವರು ಹೇಳಿದ್ದಾರೆ, ಆ ಜಾಗಕ್ಕೆ ಸಂಬಂಧಪಟ್ಟವರು ನನಗೆ ಕರೆ ಮಾಡಿ ಹೇಳಿದ್ದಾರೆ, ಅಶೋಕ್ ರೈಗಳೇ, ನೀವು ನಮ್ಮ ವಿರೋಧ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿಬಿಟ್ಟು ನಾವು ಈ ಕೆಲಸಗಳನ್ನೆಲ್ಲ ಮಾಡಿದ್ದೇವೆ, ಕೋರ್ಟಿಗೆ ಹೋಗುವುದನ್ನೆಲ್ಲ. ಆದರೆ ನಮಗೆ ಅವರನ್ನು ತೆರವುಗೊಳಿಸುವ ಆಸಕ್ತಿ ನಮಗೂ ಕೂಡ ಇದೆ. ನೀವು ಮಾಡಿರುವ ಕೆಲಸದಿಂದ ನಮಗೆ ಸ್ವಲ್ಪ ಸುಲಭ ಆಗಿದೆ ಅನ್ನುವ ವಿಚಾರವನ್ನು ನನಗೆ ಫೋನ್ ಮಾಡಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಅವರ ಜಾಗದ ಅವರ ವಿರೋಧ ಪಾರ್ಟಿಯವರಿಗೆ ಆಗಬೇಕಾ, ಇವರಿಗೆ ಆಗಬೇಕಾ, ಅದು ಕೋರ್ಟು ನಿರ್ಧಾರ ಮಾಡ್ತಾರೆ. ನಮಗೆ ಅದರಲ್ಲಿ ಏನು ಇಂಟ್ರೆಸ್ಟ್ಗಳು ಇಲ್ಲ. ನಮಗೆ ಆ ಉಳ್ಳಾಲ್ತಿ ಬರುವಾಗ ಅದು ಆ ದಾರಿ ಸರಿ ಆಗಬೇಕು. ಎಲ್ಲಾದರೂ 35 ಸಾವಿರ ಜನ ಸೇರುವಾಗ ಸ್ಟ್ಯಾಂಪೇಡ್ ಆಗಿ ಏನಾದರೂ ವ್ಯತ್ಯಾಸ, ಬೆಂಗಳೂರಿನಲ್ಲಿ ಕ್ರಿಕೆಟ್ ಮ್ಯಾಚ್ ಆಗುವಾಗ ಏನಾಯಿತು, 13 ಜನ ಸಾಯುವಂಥದ್ದಾಯಿತು. ಯಾರಾದರೂ ನಿರೀಕ್ಷೆ ಮಾಡಿದಾರ? ಏನು ಸಿಂಪಲ್ ಒಂದು ಗೇಟಿಗೆ ಲಾಕ್ ಮಾಡೋದ್ರಿಂದ ಈ ಕೆಲಸಗಳು
ಗೇಟ್ ತೆಗೆದಿಡ್ತಾ ಇದ್ರೆ ಏನಾಗ್ತದೆ? ಈ ಹಳೆಯ 100 ವರ್ಷದ ಹಿಂದಿನ ಬಿಲ್ಡಿಂಗ್ ಹೇಗೆ ಬಿದ್ದು ಹೋಗುವಂಥದ್ದು, ಅದರಲ್ಲಿ ಯಾರು ಇಲ್ಲ. ಅಂತ ಪರಿಸ್ಥಿತಿಯಲ್ಲಿರುವಂಥ ಬಿಲ್ಡಿಂಗ್ ಅನ್ನು ನಾವು ದಾರಿ ಮಾಡಿ ಕೊಟ್ರೆ, ಅವರಿಗೆ ರಿಯಲ್ ಎಸ್ಟೇಟ್ ಇದೆ, ಅವರು ಅದನ್ನು ಆ ಉದ್ದೇಶದಿಂದ ತೆಗೆದಿದ್ದಾರೆ, ಅತಿಕ್ರಮಣ ಮಾಡಿದ್ದಾರೆ, ಅವರೇ. ನಮ್ದು ಯಾವ ಉದ್ದೇಶ? ಎಲ್ಲಾದರೂ 10 ಜನ ಸತ್ತುವಂತ ಒಬ್ಬರು ಸಾಗುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ರೆ ಎಲ್ಲರೂ ಹೇಳ್ತಾ ಇರ್ಲಿಲ್ವಾ? ಶಾಸಕರು ಎಲ್ಲಿ ಹೋದ್ರು, ಜಿಲ್ಲಾಡಳಿತ ಎಲ್ಲೋ ಹೋಯ್ತು, ಪೊಲೀಸ್ ಇಲಾಖೆ ಎಲ್ಲೋ ಹೋಯ್ತು, ದೇವಸ್ಥಾನದ ಮಂಡಳಿ ಇದನ್ನು ನೋಡಬೇಕು, ಇದನ್ನೆಲ್ಲ ಹೇಳ್ತಾ ಇದ್ರು. ಇವತ್ತು ಒಳ್ಳೆ ರೀತಿಯಲ್ಲಿ ಆಗಿದೆ. ಆ ದಾರಿಯನ್ನು ಒಂದು ಮಾಡಿ ನಾವು ಸರಿ ಮಾಡಿ ಕೊಟ್ಟದ್ರಿಂದ, ಅದಕ್ಕೆ ನಾವು ನಮ್ದು ಸರಿ ಅಂತ ನಾನು ಹೇಳುವಂಥದ್ದಲ್ಲ. ದಯಮಾಡಿ ಆರೋಪಗಳನ್ನು ನಮ್ಮ ಮೇಲೆ ಮಾಡಬೇಡಿ. ನಿಮ್ಮನ್ನು ಕರೆದ ಉದ್ದೇಶ ಇಷ್ಟೇ, ನಾವು ರಿಯಲ್ ಎಸ್ಟೇಟ್ ದಂಧೆ ಅವರ ಜಾಗದ ಇಂಟ್ರೆಸ್ಟ್ ಇಲ್ಲ. ನಾವು ಮಾಡಿರುವಂಥದ್ದು ಭಕ್ತಾದಿಗಳ ಒಂದು ವ್ಯವಸ್ಥಿತವಾದ ದರ್ಶನ ಆಗಬೇಕು. ಉಳ್ಳಾಲ್ತಿ ಮತ್ತು ಮಹಾಲಿಂಗೇಶ್ವರ ದೇವರ ದರ್ಶನ ಭೇಟಿ ಸರಿಯಾಗಿ ಆಗಬೇಕು, ಜನರದನ್ನು ನೋಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನುವ ಒಂದು ಉದ್ದೇಶ ಅಲ್ಲದೆ ಬೇರೆ ಯಾವುದೂ ಅಲ್ಲ. ಈಗ ಭಕ್ತಾದಿಗಳು ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ದೇವಸ್ಥಾನಕ್ಕೂ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ, ನಮಗೂ ಅಲ್ಲಿ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಆ ಉಳ್ಳಾಲ್ತಿ ಮತ್ತು ಮಹಾಲಿಂಗೇಶ್ವರ ಭೇಟಿಯಾಗುವಂಥ ಜಾಗ ಭಾರಿ ಹಿಂದಿನಿಂದ ಬಂದಿರುವಂಥದ್ದು. ಆ ಭೇಟಿಯಾಗುವಂಥ ಜಾಗವನ್ನು ಆ ಜಾಗದ ಮಾಲಕರು ಯಾರಿದ್ದಾರೆ ಅವರ ಹತ್ರ ಮಾತುಕತೆ ನಡೆಸಿ ಅದನ್ನು ದೇವಸ್ಥಾನಕ್ಕೆ ತಗೊಳ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅದು ಕಾನೂನಿನಲ್ಲಿ ಮುಂದೆ ಹೇಗೆ ಹೋಗ್ತದೆ, ಅವರು ಅವರೇ ಪಾಪ ಕೊಡ್ಬೋದು. ಒಂದು 2 ಎಕರೆ ಜಾಗ, ಅವರು ಒಳ್ಳೆಯವರಿದ್ದಾರೆ, ಅವರೇ ಒಂದು 2 ಎಕರೆ ಜಾಗ ದೇವಸ್ಥಾನಕ್ಕೆ ಕೊಡ್ಬೋದು. ಅಂದರೆ 7 ಎಕರೆ ಇದಲ್ಲ, ಇನ್ನೂ 5 ಎಕರೆ ಉಳಿತದೆ ಅವರಿಗೆ. 2 ಎಕರೆ ಒಂದು ದೇವಸ್ಥಾನಕ್ಕೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಭಕ್ತಾದಿಗಳ ಏನು ಬೇಡಿಕೆ ಇದೆ ಅದಕ್ಕೆ ಸ್ಪಂದಿಸ್ಬೋದು. ಮತ್ತು ಆ ಉಳ್ಳಾಲ್ತಿ ಬರುವಂಥ ಎಲ್ಲ ಜಾಗಗಳಿಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇದೆ. ಅಂದರೆ ಬರಲಿಕ್ಕೆ ಭಾರಿ ಕಷ್ಟ ಆಗ್ತದೆ, ಭಾರಿ ಇಕ್ಕಟ್ಟಿದೆ. ಅದಕ್ಕೆ ಕೂಡ ನಾನು ಈಗಲೇ ಹಣವನ್ನು ಇಟ್ಟಿದ್ದೆ, ಆದರೆ ಅಲ್ಲಿ ಕೆಲವು ಅಬ್ಜೆಕ್ಷನ್ ಬಂದರಿಂದ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನನ್ನ ವಿಚಾರ ಇಷ್ಟೇ, ಯಾರಾದರೂ ನಾವು ತಪ್ಪು ಮಾಡಿದರೆ ದೇವಸ್ಥಾನದ ವಿಚಾರದಲ್ಲಿ ನಮ್ಮನ್ನು ತಿದ್ದುವಂಥ ಕೆಲಸ ಬನ್ನಿ, ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ ನಮ್ಮ ಹತ್ರ. ಹೀಗಲ್ಲ, ಹೀಗೆ ಮಾಡಿದರೆ ಒಳ್ಳೆಯದು, ಹೀಗೆ ಮಾಡಿದರೆ. ನಾವು ಈ ಹಿಂದೆ ಕೂಡ ಆ ಕೆರೆಯಲ್ಲಿ ಫೌಂಟೈನ್ ಹಾಕುವಂತ ಇದ್ದೀವಿ. ಸಾರ್ವಜನಿಕರು ಹೇಳಿದ್ರು ಕೆರೆಯಲ್ಲಿ ಹಾಕಬಾರ್ದು, ದೇವರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ನೀವು ಬೇರೆ ಕಡೆ ಮಾಡಿ. ನಾವು ಮಾಡಿದ್ದೀವಿ. ಹಾಲ್ ಕಟ್ಟುವುದು ಆ ಕಡೆ ಮಾಡಿದ್ವಿ, ಈ ಕಡೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರು, ಈ ಕಡೆ ಮಾಡಿದ್ವಿ. ಎಲ್ಲರ ಮನವಿಗೆ ಸ್ಪಂದನೆ ಕೊಡುವಂಥ ಕೆಲಸವು ನಮ್ಮ ಉದ್ದೇಶ ಒಂದೇ. ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಇಲ್ಲಿ ಹೊರಗಡೆಯ ಭಕ್ತಾದಿಗಳು ಇಲ್ಲಿ ಬರಬೇಕು, ಆ ಮುಖಾಂತರ ಟೆಂಪಲ್ ಟೂರಿಸಂ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕನಸು. ಅದರಿಂದ ನಾವು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳೋದು, ದಯಮಾಡಿ ನೋವಾಗುವ ಥರ ರೀತಿಯಲ್ಲಿ ಈ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕೋದನ್ನು ದಯಮಾಡಿ ಮಹಾಲಿಂಗೇಶ್ವರ ದೇವರಿಗೆ ಬೇಕಾಗಿ ನೀವು ಇದನ್ನು ನಿಲ್ಲಿಸಬೇಕು. ಅದು ಪವಿತ್ರವಾದಂಥ ಕ್ಷೇತ್ರ. ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದು, ಇಲ್ಲದ್ರೆ ನಿಮಗೆ ಆ ಮಹಾಲಿಂಗೇಶ್ವರನೇ ಮತಿ ಕೊಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮ್ಮದು ಯಾವುದೇ ಇದನ್ನು ತೆರವುಗೊಳಿಸುವಲ್ಲಿ ದುರುದ್ದೇಶಗಳು ಇಲ್ಲ ಅನ್ನೋ ಮಾತನ್ನು ಹೇಳ್ತೇನೆ. ಅದೇ ರೀತಿ ಇನ್ನೊಂದು ವಿಷಯ ಅಂತ ಏನಂತ ಹೇಳಿದ್ರೆ, ಈಗಲೇ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ್ದು 352 ಕೋಟಿ ರೂಪಾಯಿದು ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ದೇವೆ. ಈ ಹಿಂದಿನ ಸಂಗಮ ಪ್ರಾಜೆಕ್ಟ್ಗೆ 352 ಕೋಟಿ ರೂಪಾಯಿಯ ಪ್ರಸ್ತಾವನೆ ಮೊನ್ನೆನೇ ನಮಗೆ ಅನುಮೋದನೆ ಸಿಗಬೇಕಿತ್ತು. ಬಹುಶಃ 15-20 ದಿವಸದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿದ್ದೀನಿ. ಅದನ್ನು ಅನುಮೋದನೆ ಸಿಕ್ಕಿದಲ್ಲಿ ನಮ್ಮ ಕನಸು ಏನಿದೆ, ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಅಲ್ಲಿ ಎಲ್ಲ ಪಿಂಡ ಪ್ರದಾನ ಮಾಡಲಿಕ್ಕೆ ಬೇಕಾಗುವಂಥದ್ದು, ರಿಟೈನಿಂಗ್ ವಾಲ್ ಮಾಡುವಂಥದ್ದು, ರಸ್ತೆ ಮಾಡುವಂಥದ್ದು, ಕೂಡಲ ಸಂಗಮದ ಥರ ಕೆಳಗೆ ಇಳಿದು ದೇವರ ದರ್ಶನ ಮಾಡುವಂಥದ್ದು, ಸಂಗಮದಷ್ಟು ನೀರು ಸೇರಿಸುವಂಥ ವ್ಯವಸ್ಥೆಗೆ ಡ್ಯಾಮ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿ 2 ವರ್ಷದಲ್ಲಿ ಅದನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನ ದೇವರಿಗೆ ಬ್ರಹ್ಮ ಕಲಶಕ್ಕೆ ಇನ್ನು 15 ದಿವಸದಲ್ಲಿ ಮುಂದಿನ 2027 ಕೊನೆಗೆ ಡಿಸೆಂಬರ್ ಅಂತ್ಯದಲ್ಲಿ ನಾವು ದಿವಸವನ್ನು ಫಿಕ್ಸ್ ಮಾಡ್ತೀವಿ. ಅದಕ್ಕೆ ಮೊದಲು ಎಲ್ಲ ಜೀರ್ಣೋದ್ಧಾರ ಕೆಲಸಗಳನ್ನು ಮುಗಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇವಸ್ಥಾನಗಳು ಆ ಸಮಯದಲ್ಲಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶವನ್ನು ಮಾಡಬಾರ್ದು, ಸಮಯವನ್ನು ಫಿಕ್ಸ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ 2028ಕ್ಕೆ
27 ಕೊನೆಗೆ ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಆ ಕಟ್ಟಡವನ್ನು ಕೆಡುವ ವಿಚಾರದಲ್ಲಿ ಆ ಕಟ್ಟಡದ ಮಾಲೀಕರ ಮನವೊಲಿಸಿ ಅದನ್ನು ಅವರ ಮೂಲಕ ಯಾಕೆ ಮಾಡಬಾರ್ದಿತ್ತು? ನೋಡಿ, ನಮಗೆ ಗೊತ್ತಿದ್ದ ಹಾಗೆ ಇದರ ಮಾಲಕರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಗ್ರಹಿಸಿದ್ದು ಅಂಬಿಕದವರು ಒಂದು ಮಾಲಕರು ಅಂತ ನಾವು ಗ್ರಹಿಸಿದ್ದು. ತಪ್ಪಾಗಿದ್ದಲ್ಲಿ ನಾವು ಅಂಬಿಕದವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವರು ಅದನ್ನು ತಪ್ಪು ತಿಳ್ಕೊಂಡಿದ್ದಾರೆ. ಅಂಬಿಕದವರು ಹೇಳಿ ನಾವು ಅದನ್ನು ಡೆಮೊಲಿಷ್ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ನಾವು ನಗರಸಭೆಯ ಜಗನ್ನಿವಾಸರಾವ್ ಅದಕ್ಕೆ ಅಡ್ವೊಕೇಟ್, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ. ಮತ್ತೆ ನಾವು ಅವ್ರ ಹತ್ರ ಹೇಳಿದ್ದೀವಿ, ಜಗನ್ನಿವಾಸ ನೀವು ಅವರಿಗೆ ತಿಳಿಸಿ, ಇನ್ನೊಂದು ಪಾರ್ಟಿಗೂ ಕೂಡ ತಿಳಿಸುವಂಥ ಕೆಲಸವನ್ನು ಮಾಡಿ ಅಂತ ತಿಳಿಸಿ. ಅವರು ನನ್ನ ಹತ್ರ ಹೇಳಿದ್ದಾರೆ, ನಾವು ತಿಳಿಸಿದ್ದೇನೆ. ಅವರು ಕೂಡ ಕೋರ್ಟಲ್ಲಿ ತೆರವುಗೊಳಿಸ್ಲಿಕ್ಕೇನೆ ಅರ್ಜಿ ಹಾಕಿದ್ದು, ಅಫಿಡವಿಟ್ ಹಾಕಿದ್ದು. ಅವ್ರಿಗೆ ಒಳ್ಳೇದಾಯ್ತಲ್ಲ ಅಂತ ಹೇಳಿದ್ರು. ಹೌದು. ಈಗ ಅವರೇ ನಿಮ್ಮ ಮೇಲೆ ಅವರು ಆರೋಪ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಅದರಲ್ಲಿ ಮರ ತುಂಬಾ ಇತ್ತು, ಬೀಟಿದೆಲ್ಲ ಮರ ಇತ್ತು, ಅದನ್ನು ಯಾರೋ ಬೀಟಿದ ಮರ ಅಲ್ಲೇ ಹಾಕಿದ್ದೆವು, ಅದೆಲ್ಲ ಕುಂಬಾಗಿ ಯಾರಿಗೂ ಬೇಡ. ಹಾನಿಯಾಗಿದೆ ಅಂತ ಹೇಳಿದ್ರು. ಅದು ಕೇಸ್ ಕೊಡುವಾಗ ಹೇಳ್ತಾನೆ, ಅದು ಅಲ್ಲೇ ಇದೆ, ಆ ಮರಗಳೆಲ್ಲ ಅಲ್ಲೇ ಇದೆ. ಅರ್ಧ ತೆಗ್ದದೊಂದು ಚಿಕ್ಕದ ರೀಪು ಪಕ್ಕಾಸು ಮಾತ್ರ, ಅದರಲ್ಲಿ ಏನಿರಲಿಲ್ಲ. ಇನ್ನೊಂದರಲ್ಲಿ ಸ್ವಲ್ಪ ಮರ ಇತ್ತು, ಅದು ಅಲ್ಲೇ ಇಟ್ಟಿದ್ದೀವಿ, ಅವ್ರಿಗೆ ತಗೊಳ್ಬೋದು, ಬೇರೆ ಏನಿಲ್ಲ. ಅವರು ಕ್ಲೇಮ್ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಅವರು ಹೇಗೆ ತಪ್ಪು ಭಾವನೆ ಅಂತ ಹೇಳಿದ್ರೆ, ನಮ್ಮ ಅಂಬಿಕದವರು ಎಲ್ಲ ಹೇಳಿ, ಇನ್ನೊಂದು ಪಾಲ್ದವರು ಅವರು ಹೇಳಿ ನಾವು ಅದನ್ನು ತೆಗೆಸಿದೀವಿ ಅಂತ. ನಾವು ಅವರು ಹೇಳಿ ಅವರೊಳಗೆ ಪಾಲುಪಟ್ಟಿಯ ವಿವಾದ ಇದೆ. ನಗರಸಭೆ ಈಗ ನಿಮ್ಮನ್ನು ದಾರಿ ತಪ್ಪಿಸುವ ಕೆಲಸ ಆಗಿದೆಯಲ್ಲ, ಅದು ನಮ್ಮನ್ನು ದಾರಿ ನಾವು ತೆಗಿಸುವ ಅಂತ ಹೇಳಿ ತೆಗಿಸ್ಲಿಕ್ಕೆ ನಾವು ಮನಸ್ಸು ಮಾಡಿದ್ವಿ ಅಂತ. ಭಕ್ತಾದಿಗೆಲ್ಲ ಅಲ್ಲಿ ಜೀವ ಇಂಪಾರ್ಟೆಂಟ್ ಅಲ್ಲ, ನಮಗೆ ನಮ್ಮ ಭಕ್ತಾದಿಗೆಲ್ಲ ಜೀವ ಇಂಪಾರ್ಟೆಂಟ್. ಅವ್ರಿಗೆ ಹೇಳಿದ್ವಿ, ತೆಗಿರಿ ಎಷ್ಟೋ ಸಲ ಹೇಳಿದ್ವಿ, ತೆಗೆದು ಒಂದು 20 ಫೀಟ್ ಮಾಡಿಕೊಡಿ ಅಂತ ಹೇಳಿದ್ವಿ. ಇನ್ನು ಬೀಳುವ ಪರಿಸ್ಥಿತಿಯಲ್ಲಿ ಇದ್ರೆ ನಾವು ಜನಗಳನ್ನು ಸೇವ್ ಮಾಡಿ ನಮ್ಮ ಕೆಲಸ ಅಲ್ವಾ? ಏನು ಹೇಳ್ತಾರೆ, ನೀವು ಜಾತ್ರೆ ಯಾಕೆ ಮಾಡಿದ್ರಿ? ಜಾತ್ರೆ ನಿಲ್ಲಿಸ್ಬೋದಿತ್ತಲ್ಲ, ಜಾತ್ರೆ ಮಾಡೋ ಅಗತ್ಯ ಇತ್ತ ನಿಮಗೆ? ಪ್ರಾಣ ಮುಖ್ಯನ ಜಾತ್ರೆ ಮುಖ್ಯನ ಅಂತ ಜನ ಕ್ವಶನ್ ಮಾಡ್ತಾರೆ. ಕೆಲವು ಭಾಗದಿಂದ ಚರ್ಚೆ ಆಗ್ತಿತ್ತು, ದೇವರ ಕುಟಿ ಏರಿದ ನಂತರ ಯಾಕೆ ತೆಗೆದದ್ದು, ಮೊದಲೇ ತೆಗೆದಿತ್ತು. ದೇವರೆಲ್ಲ ಅದೆಲ್ಲ ನೋಡಿ, ಚರ್ಚೆ ಮಾಡುವವನು ತುಂಬಾ ಚರ್ಚೆ ಮಾಡ್ತಾನೆ. ಚರ್ಚೆ ಮಾಡುವವರು ಚಪ್ಪಲ್ ಹಾಕೊಂಡು, ಮೊನ್ನೆ ನನ್ನನ್ನು ಹಾಕಿದ ಚಪ್ಪಲ್ ಹಾಕೊಂಡು ಅಲ್ಲಿ ಹೋಗಿದ್ದಾರೆ, ಇಲ್ಲೋಗಿ. ಇದು ಈ ಕೆಲವರಿಗೆ ತಡಿಲಿಕ್ಕೆ ಆಗುದಿಲ್ಲ. ಇವನು ಏನು ಮಾಡೋದೀಗ, ನನ್ನ ಹಿತಶತ್ರುಗಳಿಗೆ ಕೆಲವರಿಗೆ ತಡಿಲಿಕ್ಕೆ ಆಗುದಿಲ್ಲ. ಅಶೋಕ್ ರೇಣು ಎಲ್ಲಿ ಹಿಡಿಯುದು, ಏನು ಅವನು ಚಪ್ಪಲ್ ಹಾಕೊಂಡು ಅಲ್ಲಿ ಹೋಗಿದೆ ಅಂತ. ಈ ಚಪ್ಪಲ್ ಹಾಕೊಂಡು ಅಲ್ಲಿ ವಾಟ್ಸಪ್ ಅಲ್ಲಿ ಬರೀತಾರೆ. ಇವರು ಕೊಟ್ಟ ಸೇವೆ ಏನು ಧರ್ಮಕ್ಕೆ? ಇವರು ಮಾಡಿದ ಕೆಲಸ ಏನು? ಇವರು ಈ ಹಿಂದೆ 5 ವರ್ಷ ಇದ್ರಲ್ಲ, ಏನಾದ್ರೂ ಮಾಡಿದ್ರ? ಸುಮ್ಮನೆ ಕೂತ್ಕೊಂಡು ಏನೋ ಅಲ್ಲಿ ವಾಟ್ಸಪ್ ಅಲ್ಲಿ ಸಿಗ್ತದೆ ಅಂತ ಬರೆಯುದು, ಬಂದು ಚರ್ಚೆ ಮಾಡಲಿ. ದೇವರು ಹೋಗಾಗ ಚಪ್ಪಲ್ ಹಾಕೊಂಡು ಹೋಗ್ತಾರೆ, ಶುಗರ್ ಇದ್ದವರು ಹಾಕೊಂಡು ಹೋಗ್ತಾರೆ. ರಸ್ತೆಯಲ್ಲಿ ಹೋಗೋಕೆ ಹಾಕೊಂಡು ಹೋಗ್ಬಾರ್ದಂತ ಯಾರು ಹೇಳಲಿಲ್ಲ. ಯಾರು ಹೇಳ್ತಾರೆ? ಪುಣ್ಯಸ್ಥಾನಕ್ಕೆ ಹೋಗುವಾಗ ಚಪ್ಪಲ್ ಹಾಕೊಂಡು ಹೋಗ್ತಾರೆ, ಏನು ತಪ್ಪೇನಿಲ್ಲ. ದೇವರ ಹತ್ರ ಹೋಗುವಾಗ ಪ್ರಾರ್ಥನೆ ಮಾಡುವಾಗ ತೆಗ್ದಿದ್ದು. ಶುಗರ್ ಇದ್ದವರು ಅಲ್ಲಿ ನಡೀತಾರಲ್ಲ, ಇವನು ಮನೆಯಲ್ಲಿ ಗಟ್ಟಿ ಕುಡ್ದು ಮಲಗಿ ವಾಟ್ಸಪ್ ಅಲ್ಲಿ ಬರೆಯುವುದೇನದು? ಇವನು ಹೋಗ್ತಾನ? ಈ ಬರೆಯುವವನು ಹೋಗ್ತಾನ? ಹೋಗ್ಲಿ, ನಾವೆಲ್ಲ ಹೋಗಿದೀವಲ್ಲ, ಅಲ್ಲಿವರೆಗೆ ನಡೆದಿದೀವಲ್ಲ, ಇವ್ರು ನಡೀಲಿ. ನಗರಸಭೆಗೆ ಇದನ್ನು ತೆರವು ಮಾಡಲಿಕ್ಕೆ ಅವಕಾಶ ಇಲ್ಲ. ನಗರಸಭೆಗೆ ಕೋರ್ಟಿಂದ ಆದೇಶ ಆದ ಮುಖಾಂತರನೇ ಅವರು ತೆರವುಗೊಳಿಸ್ಲಿಕ್ಕೆ. ಈಗ ನೇರಳ ಹೋಟೆಲ್ ಹೇಗೆ ಸೀಸ್ ಮಾಡಿದ್ರು, 3 ಅಂಗಡಿಯನ್ನು ಹೇಗೆ ಸೀಸ್ ಮಾಡಿದ್ರು? ಅವರು ಅವರ ಟ್ರೇಡ್ ಲೈಸೆನ್ಸ್ ಸೀಸ್ ಮಾಡೋದು ಹೇಗೆ? ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಇರ್ಬೋದು. ಆಗ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಅದಕ್ಕೆ ಯಾವುದಕ್ಕೂ ಲೈಸೆನ್ಸ್ ಇಲ್ಲ, ಸೀಸ್ ಮಾಡಿದ್ರ? ಕೋರ್ಟ್ ಆದೇಶದ ಪ್ರಕಾರ, PWD ಆದೇಶ ಪ್ರಕಾರ ಅವರು ಅದನ್ನು ಅವರಿಗೆ ನೋಟಿಸ್ ಕೊಟ್ಟು 3 ಅಂಗಡಿಗಳನ್ನು ಸೀಸ್ ಮಾಡಿದ್ರು. ಅಲ್ಲ, ಅವರು ತೆಗಿಬೇಕಿತ್ತಲ್ಲ, ಸೀಸ್ ಮಾಡಿ ಅಲ್ಲಿ ಬಾಕಿ ಇತ್ತಲ್ಲ ಅದರಲ್ಲಿ. ಅಷ್ಟೊತ್ತಿಗೆ ಅವರು ಕೋರ್ಟಲ್ಲಿ ಸ್ಟೇ ತಂದರು, ಅಲ್ಲಿ ನಿಂತೋಯ್ತು. ಇಲ್ಲಾಂದ್ರೆ ಎಲ್ಲದನ್ನು ತೆಗಿತಾ ಇದ್ರು. ಕೋರ್ಟ್ ಸ್ಟೇ ಇರುವಂಥದ್ದು ಓನ್ಲಿ ಫಾರ್ ಕಾರ್ಪೊರೇಷನ್ ಲೆಟರ್ಗೆ, ನಗರಸಭೆ ಲೆಟರ್ಗೆ, ಕೋರ್ಟ್ ಆದೇಶಕ್ಕೆ ಅಲ್ಲ. DKME ಅವರಿಗೆ 10 ಎಕರೆ ಜಾಗ ನಾವು ಕೊಟ್ಟಿದ್ದೇವೆ, ಬಟ್ ಅವರು ಈ ಮಾಡಲಿಕ್ಕೆ ಡೈವರ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಏನು ಹಾಲು ನೋಡಿ, KMFನವರು ನಮಗೆ ಬಂದು ಮನವಿಯನ್ನು ಕೊಟ್ಟರು, ನಮಗೆ 10 ಎಕರೆ ಜಾಗ ಕೊಡಬೇಕು. ಹಾಲು ಒಕ್ಕೂಟ ಅವರ ಕಮಿಟಿಯಲ್ಲಿ ನಿರ್ಧಾರ ಮಾಡಿ ನನಗೆ ಬಂದು ಮನವಿಯನ್ನು ಕೊಟ್ಟಿದ್ರು. ನಮಗೆ 10 ಎಕರೆ ಜಾಗ ಕೊಡಿ. KMF ಈಗ ಮಂಗಳೂರಿನಲ್ಲಿರುವಂತಹ ಪ್ಲಾಂಟು ಸರ್ಕಾರಿ ಜಾಗದಲ್ಲಿ ಇರುವುದು. ಮತ್ತೆ ಅಲ್ಲಿ ಸುತ್ತಮುತ್ತ ಅದರ 30 years ರಿಲೀಸ್ ಮುಗಿಯಿತು. ಅದರ ಸುತ್ತಮುತ್ತ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ಮೆಲ್ ಬರ್ತದೆ, ನಮಗೆ ಇರ್ಲಿಕ್ಕೆ ಆಗೋದಿಲ್ಲ, ಮತ್ತೆ
ಅಲ್ಲಿ ನೀರಿನ ವ್ಯವಸ್ಥೆಗಳಿಲ್ಲ. ಅವರು ಟ್ಯಾಂಕರಲ್ಲಿ ನೀರು ತಂದು ಅಲ್ಲಿ ಹಾಲಿಗೆ ಎಷ್ಟು ನೀರು ಬೇಕಾಗುವಂಥದ್ದು, ವೇಸ್ಟ್ ಬಿಡಲಿಕ್ಕೆ ಜಾಗ ಇಲ್ಲ. ಈ ರೀತಿಯಲ್ಲಿ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಇಲ್ಲಿ ಅವರು ಬಾಟ್ಲಿಂಗ್ ಪ್ಲಾಂಟ್ ಮಾಡಿದರೆ 4 ರೂಪಾಯಿ ಪರ್ ಲೀಟ್ರಿಗೆ ಉಳಿತದೆ ಅವ್ರಿಗೆ. ಅಂದರೆ ಇಲ್ಲಿಂದ ಎಲ್ಲ ಹಾಳು ಹೋಗೋದು ವಾಪಸ್ ಇಲ್ಲಿಗೆ ಬರೋದು. ಅವ್ರಿಗೆ ಹೆಚ್ಚಿನ ಹಾಳು ಬರೋದು ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಈ ಭಾಗದಿಂದ, ವಿಟ್ಲ. ಸೊ ಇದನ್ನು ಮಂಗಳೂರು ತಗೊಂಡೋಗಿ ವಾಪಸ್ ಬರೋದು. ಮತ್ತೆ ಅವರಿಗೆ ಈಗ 1.5 ಲಕ್ಷ ಲೀಟ್ರು ಶಾರ್ಟೇಜ್ ಇದೆ ದಿವಸಕ್ಕೆ, ಅದು ಹಾಸನದಿಂದ ಬರುತ್ತೆ, ಅದು ಮಂಗಳೂರಿಗೆ ಹೋಗಿ ಬಾಟ್ಲಿಂಗ್ ಬರೋದು. ಅದಕ್ಕೆ ಅವ್ರು ಇಲ್ಲಿ ಮಾಡಿ ಅವ್ರು ಕೊಡ್ತೀವಿ ಅಂತ ಹೇಳಿದ್ರು. ನಾವು 10 ಎಕರೆ ಜಾಗವನ್ನು ಕೊಟ್ಟಿವಿ. ಆನಂತರ ಅಲ್ಲಿ ಇಲೆಕ್ಷನ್ ಆಯಿತು, ಇನ್ನೊಬ್ಬರು ಅಧ್ಯಕ್ಷರು ಬಂದರು, ಉಡುಪಿ ಕಡೆಯವರು ನಮ್ಮ ಅಧ್ಯಕ್ಷರು ಬಂದರು. ಅವ್ರು ಏನು ಮಾಡಿದರು, ಈಗ 4 ಎಕರೆ ಜಾಗ ನಮ್ಮ ಬೆಳ್ಳಿಪಾಡಿ ಅವ್ರದ್ದು ಜಾಗ ಇತ್ತು, ಅದು ಬೇಕು ಅಂತ ಹೇಳಿ ರೇಟ್ ಎಲ್ಲ ಫಿಕ್ಸ್ ಆಯಿತು. ಅದು ಬೋರ್ಡಲ್ಲಿ ಅಪ್ರೂವ್ ಆಗಿದೆ, ಪರ್ಚೇಸ್ ಮಾಡಬೇಕು ಅಂತ. ಪರ್ಚೇಸ್ ಮಾಡಿ ಅವರು ಒಪ್ಪಿದ್ದಾರೆ, ಎಲ್ಲ ಆಗಿದೆ. ಅದರಲ್ಲಿ ಒಂದು ದಾಖಲೆಗಳು ಅವ್ರು ಸಿಗಲಿಲ್ಲ. ಆ ದಾಖಲೆ ಸಿಗದಿದ್ದರೂ ಬೆಳ್ಳಿಪಾಡಿ ಅವರೆಲ್ಲ ಅವರ ಜಾಗವನ್ನು ಮಾರಿದ್ದಾರೆ, ಆ ಜಾಗಗಳು ಇಲ್ಲದೆ. ಅದನ್ನು ಮಾಡ್ಬೋದು, ಆದರೆ ಅದನ್ನು ಇಟ್ಕೊಂಡು ಅವ್ರು ಏನು ಮಾಡಿದರು, ಇಲ್ಲಿ ಪ್ಲಾಂಟ್ ಬೇಡ, ಬಂಟ್ವಾಳದಲ್ಲಿ 60 ಕೋಟಿ ರೂಪಾಯಿ ಕೊಟ್ಟು ಒಂದು ಗುಡ್ಡವನ್ನು ಖರೀದಿ ಮಾಡಿ ಅಲ್ಲಿ ಪ್ಲಾಂಟ್ ಮಾಡ್ತೀನಿ ಅಂತ ಹೊರಟರು. ನಾನು ಹೇಳೋದು 40 ಕೋಟಿ ರೂಪಾಯಿಯ ಜಾಗವನ್ನು ಅವರಿಗೆ 46 ಲಕ್ಷ ರೂಪಾಯಿಗೆ ನಾವು ಕೊಟ್ಟಿದ್ದೀವಿ. ಬಂಟ್ವಾಳದಲ್ಲಿ ಪ್ಲಾಂಟ್ ಮಾಡೋದಕ್ಕೂ ಮಂಗಳೂರಲ್ಲಿ ಪ್ಲಾಂಟ್ ಮಾಡೋದಕ್ಕೂ ಏನು ಡಿಫರೆನ್ಸ್ಗಳು ಬರುವುದಿಲ್ಲ. ಇಲ್ಲೇ ಮಾಡಬೇಕು. ಇಲ್ಲಿಯ ಡೈರೆಕ್ಟರ್ಸ್ಗಳೆಲ್ಲ ಅದಕ್ಕೆ ಸಹಕಾರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ಕನ್ಸಿಡರ್ ಮಾಡದೆ ಅಲ್ಲಿ ಮಾಡಬಾರ್ದು. ಪುನಃ 60 ಕೋಟಿ ಹೊರ ಯಾಕೆ? ಇಲ್ಲಿ 46 ಲಕ್ಷ ರೂಪಾಯಲ್ಲಿ ಜಾಗ ಇದೆ, ಇನ್ನೂ 7.5 ಎಕರೆ ಜಾಗ ಅಲ್ಲಿ ಹತ್ತಿರದಲ್ಲಿ ಇದೆ, ಅದನ್ನು ಕೊಡ್ತೀನಿ ಅಂತ. ಮೆಗಾ ಪ್ಲಾಂಟ್ ಮಾಡಬೇಕಂದ್ರೆ ಅದಕ್ಕೆ 250 ಕೋಟಿ ರೂಪಾಯಿ ಆಗ್ತದೆ. ಮೆಗಾ ಪ್ಲಾಂಟ್ ಮಾಡಬೇಕಿದ್ರೆ ಮೆಗಾ ಪ್ಲಾಂಟ್ ಮಾಡಿ ಅಂತ ಇನ್ನೂ 7.5 ಎಕರೆ ಜಾಗ ಕೊಡ್ತೇವೆ. ಒಟ್ಟು 20 ಎಕರೆ ಜಾಗ ಆಗ್ತದೆ. ನದಿಯಲ್ಲಿ ಬೇಕಾದಷ್ಟು ನೀರಿದೆ. ಇವರ ವೇಸ್ಟ್ಗಳನ್ನು ನದಿ ಹತ್ತಿರ ಬಿಟ್ಟರೆ ಮೀನುಗಳಿಗೆ ಬೆಸ್ಟ್ ಫುಡ್. ಗೌರ್ಮೆಂಟ್ ಜಾಗ. ಅದು ಯಾರೋ ಒಬ್ರು ನಮ್ಮ ಆತ್ಮೀಯರು, ನಮ್ಮ ಪ್ರಮುಖರು ಅಕ್ರಮ ಸಕ್ರಮ ಮಾಡಿದ್ರು, ಅವರ ಹೆಸರಲ್ಲಿ ಮಾಡಿದ್ರು. ಮತ್ತೆ ನಾವು ಅದನ್ನು ಯಾರ ಹೆಸರಲ್ಲಿ ಅಂತ ಹುಡುಕುವಾಗ ಅವರು ಪಾಪ ಎದುರಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಹೆಸರು ಹೇಳುದಿಲ್ಲ ನಾನು, ಯಾರು ಮಾಡಿ ಕೇಳುದಿಲ್ಲ ಯಾರು ಮಾಡಿದ್ರು ಅಂತ. ಆತ್ಮೀಯರ ಹೆಸರು ಇಡ್ಲಿಕ್ಕಿಲ್ಲ ಅಂತ ಬಾಕಿ ಆದ್ರೆ ಕೇಳ್ತೀರಿ, ಬೇಡ ಯಾಕೆ ರಾಜ್ಯಕ್ಕೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.